ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ BT ವೆಂಕಟೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ತಾಲೂಕಿನ ಸಿಗಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಗವಾಡಿ ಗ್ರಾಮದ ಪಶು ಚಿಕಿತ್ಸಾಲಯ ಕಾಮಗಾರಿಯಲ್ಲಿ ಕಳಪೆ ಮತ್ತು ಹಣ ದುರ್ಬಳಕೆ ಮಾಡಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಕಳಪೆ ಕಾಮಗಾರಿ ಹಾಗೂ ಹಣ ದುರ್ಬಳಕೆ ಮಾಡಿರುವುದು ಕಂಡುಬಂದರೂ ಸಹ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಸರ್, ಮಾಗಡಿ ತಾಲೂಕು ಮಾರ್ಬಳ್ಳಿ ಹೋಬಳಿ ಬೆಳಗೋಡಿ ಗ್ರಾಮದಲ್ಲಿ ವೆಟರ್ನರಿ ಹಾಸ್ಪಿಟ್ಲು 5 ಲಕ್ಷ ಮಂಜೂರಾತಿಯಾಗಿದ್ದು ಅಲ್ಲಿ ಕಾಮಗಾರಿಗಳು ಸಂಪೂರ್ಣ ಆಗಿಲ್ಲ. ಆದರೆ ಸಂಪೂರ್ಣ ನಿರ್ಮಾಣ ಅಂತ ಎಸ್ಟಿಮೇಟಲ್ಲಿದೆ. ಕಾಮಗಾರಿದು ಸಂಪೂರ್ಣ ನಿರ್ಮಾಣ ಅಂತ ಎಸ್ಟಿಮೇಟಲ್ಲಿದೆ. ಬಿಲ್ಲು ಆಗಿದೆ. ಬಿಲ್ಲಾಗಿದ್ದರೂ ಕೂಡ ಆ ಕೆಲಸನ ಸಂಪೂರ್ಣ ಮಾಡಿಲ್ಲ ಬೆಳಗೋಡಿದು. ಅದೇ ಸಿಗಕುಪ್ಪೆ ಗ್ರಾಮ ಪಂಚಾಯತಿ ವೆಟರ್ನರಿ ಇದೆ. ಸಿಗಕುಪ್ಪೆ ಗ್ರಾಮ ಪಂಚಾಯತಿಯ ಅಂಗನವಾಡಿ ಕೇಂದ್ರಕ್ಕೆ 2,80,000 ರೂಪಾಯಿ ಬಿಲ್ಲಾಗಿದೆ. ಸುವರ್ಣ ಗ್ರಾಮದ್ದು ಮಕ್ಕಳ ಆಟಿಕೆ ಸಾಮಾನು ಅಂತ ಹೇಳಿ ಬಿಲ್ ಮಾಡಿಕೊಂಡವ್ರೆ. ಆ ಬಿಲ್ಲನ್ನು ನಾನು ಕಂಪ್ಲೇಂಟ್ ಮಾಡಿದ್ರು EO ಸಾಹೇಬ್ರನ್ನ ಗ್ರಾಮಕ್ಕೆ ಕರ್ಕೊಂಡೋಗಿ ಪರಿಶೀಲನೆ ಮಾಡಿಸ್ದೆ. 6 ತಿಂಗಳಾಯಿತು. EO ಸಾಹೇಬ್ರೂ ಅದ್ರ ಮೇಲೆ ಗಮನ ಹರಿಸಿಲ್ಲ. ಆಮೇಲೆ ಸಿಗಕುಪ್ಪೆ ಪಂಚಾಯತಿ ಒಳಗೆ ಡೆತ್ತಾಗಿ 4 ವರ್ಷ ಆಗಿದೆ. 4 ವರ್ಷ ಆಗಿರೋರಿಗೆ 43,000ನ ಉದ್ಯೋಗ ಖಾತ್ರಿ ಒಳಗೆ ಅಮೌಂಟ್ ಪೇ ಮಾಡವ್ರೆ. ಯಾವ ಕಾಮಗಾರಿ? ಇದು ದನಿನ ಕೊಟ್ಟಿಗೆ ಹೆಸರು ಕಾಳಮ್ಮ ಅನ್ನೋರ್ಗೆ ಹಾಕವ್ರೆ. ಅವರು ದನಿನ ಕೊಟ್ಟಿಗೆನೇ ಮಾಡಿಲ್ಲ. ಅವರು ಎಂಡರು. ಅವ್ರು ಸತ್ತು ದತ್ತಾಗಿ 4 ವರ್ಷ ಆಗಿದ್ರು ಅವ್ರಿಗೆ ಹಾಕವ್ರೆ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ZP ಕಳಿಸಿದ್ದೀವಿ ಅಂತಾರೆ. ಅಲ್ಲಿಂದ ನಮಗಿನ್ನೂ ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲಿ ಇದಾಗಿವೆ ನಮಗೆ ಮಾಹಿತಿ ಕೊಟ್ಟಿಲ್ಲ. ಅದರ ವಿವರಣೆಯನ್ನು ನೀಡಿಲ್ಲ. ಇಲ್ಲಿ AWL ಅವ್ರನ್ನ ಕೇಳಿದ್ರೆ ನಾವು ಸಂಪೂರ್ಣ ಮಾಡಿದ್ದೀವಿ ಅಂತಾರೆ. ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಲಿ. ಇವತ್ತು ಕಾಮಗಾರಿನೇ ಆಗಿಲ್ಲ. ನಾನು 5-6 ಸರಿ ಹೇಳಿದ್ದೀನಿ ಬೆಳಗೋಡಿ ಕಾಮಗಾರಿ ಚೆನ್ನಾಗಿ ಮಾಡಿಸಿ, ನಾನು ಅವಾಗವಾಗ ನೋಡ್ತಾ ಇರ್ತೀನಿ ಅಂದರೆ ಹ್ಞೂ ಅಂತ ಹೇಳಿದ್ರು. ಕೆಲಸ ಆಗದೆ ಬಿಲ್ ಹೆಂಗೆ ಮಾಡ್ತಾರೆ? ಆಮೇಲೆ ನಮ್ಮ ತಾಲೂಕು ಪಂಚಾಯತಿಲಿ ಗ್ರಾಮ ಪಂಚಾಯಿತಿಯ ಸಿಗಕುಪ್ಪೆ ಗ್ರಾಮದಲ್ಲಿ ಒಬ್ಬ ಬಿಲ್ ಕಲೆಕ್ಟ್ರು ಅರುಣ್ ಕುಮಾರ್ ಅಂದ್ಬಿಟ್ಟು 5-6 ಸರಿ ಅವ್ಯವಹಾರ ಮಾಡಿದ್ದಾನೆ. ಅದನ್ನು ಲಿಖಿತವಾಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಯಾರ್ದೋ ಮನೆ ಖಾತೆನ ವಜಾ ಮಾಡಲಾಗಿದೆ ಅಂದ್ಬಿಟ್ಟು ರೆಗ್ಯುಲೇಷನ್ ಬುಕ್ಕಲ್ಲಿ ಬರೆದವನೆ. ಆ ರೆಗ್ಯುಲೇಷನ್ ಬುಕ್ಕಲ್ಲಿ ಬರೆದಿದ್ದನ್ನು ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ZPಗೂ ಮಾಡಿದ್ದೀವಿ. ತನಿಖಾಧಿಕಾರಿಗೆ ಹಾಕವ್ರೆ. 1.5 ವರ್ಷ ಆದರೆ ಆ ಪಾರ್ಟಿ ಮೇಲೆ ತನಿಖೆ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ? ಯಾಕೆ ವಿಳಂಬ? ನಮ್ಮ ತಾಲೂಕು ಆಫೀಸಲ್ಲಿ ತಾಲೂಕು ಪಂಚಾಯತಿ ಒಳಗೆ EO ಸಾಹೇಬರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ? ಅವ್ರ ಮೇಲೆ ಕ್ರಮ ತಗೊಳ್ಳಿದೆ. ಮಾತು ಹೇಳಿದ್ರೆ ಅವ್ರ ಹತ್ರ ಬಂದು ನಾನು ಕೇಳಿದ್ರೆ ಮಾತು ಎತ್ತಿದ್ರೆ ಅಲ್ಲಿ ಬಾಡಿ ಅಂತಾರೆ. ಬಾಡಿನೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇರಬೇಕಾದ್ರೆ, ಬಾಡಿನೇ ಇದು ಮಾಡ್ತಾ ಇರಬೇಕಾದ್ರೆ ನೀವು ಅಲ್ಲಿ PDO ಅಂತ ಹಾಕಿದಿರಿ. ಅವ್ರೇನು ಮಾಡ್ತಾವ್ರೆ? ಆಮೇಲೆ ಕರ ಉಸಲಿ ದುಡ್ಡೇ ಕಟ್ಟಲ್ಲ. ಅವನಿಗೆ ನೋಟಿಸ್ ಕೊಡ್ತೀರಿ. ನೋಟಿಸ್ ಕಟ್ಟಿದ್ರೆ ಅವ್ನು ಕೇರೇ ಮಾಡಲ್ಲ. ಅಂಥವನ ಮೇಲೆ ಇನ್ನೂ ಕ್ರಮ ತಗೋತಾ ಇಲ್ಲ. ನನ್ನ ಹತ್ರ ಒಂದು 7-8 ಕಂಪ್ಲೇಂಟ್ ಇದೆ ಅಯ್ಯಪ್ಪಂದು. ಯಾಕೆ ನಿರ್ಲಕ್ಷ್ಯ EO ಸಾಹೇಬ್ರು ಮಾಡ್ತಾವ್ರೆ ಅಂತ ನನಗೆ ಗೊತ್ತಿಲ್ಲ. EO ಸಾಹೇಬ್ರನ್ನೇ ಕರ್ಕೊಂಡೋಗಿ ಪರಿಶೀಲನೆ ಮಾಡಿ 6 ತಿಂಗಳಾದ್ರೂ ಇನ್ನೂ ಆಟಿಕೆ ಸಂಬಂಧ 2,81,000ನ ನಾವು ಬಿಲ್ ಮಾಡಿ ನೀವು ಯಾಕೆ ಕೆಲಸ ಮಾಡಿಸಿಲ್ಲ? ಇಲ್ಲಿ ಬೆಳಗೋಡಿ ಈ ಅಂಗನವಾಡಿ ಕೇಂದ್ರ, ಅದು ZPದು ವೆಟರ್ನರಿ ಹಾಸ್ಪಿಟ್ಲು. ಅವ್ರಿಗೆ ಕೇಳಿದ್ರೆ ಸಂಪೂರ್ಣ ಕೆಲಸ ಮಾಡ್ಸೋಕ್ಕಾಗಲ್ಲ, 100% ಕೆಲಸ ಮಾಡ್ಸೋಕ್ಕಲ್ಲ. ಇಂಥ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಬೇಕಾ? ಎಷ್ಟು ಅಮೌಂಟ್? 5 ಲಕ್ಷ ಅಮೌಂಟು. ಇದು ಯಾವುದು ವೆಟರ್ನರಿ 5 ಲಕ್ಷ ಅಮೌಂಟು. ಇಂಥ ಅಧಿಕಾರಿಗಳು ನಮಗೆ ತಾಲೂಕಲ್ಲಿ ಬೇಕಾ? ಸರ್ಕಾರಿ ಹುದ್ದೆ ಮಾಡ್ತಾರೆ, ಸರ್ಕಾರಿ ಕೆಲಸ ಮಾಡ್ತಾರೆ, ಸರ್ಕಾರಿ ಹಣ ತಗೋತಾರೆ. ಸರ್ಕಾರದ ಕೆಲಸಕ್ಕೆ ಲೋಪದೋಪ ಯಾಕೆ ಮಾಡ್ತಾರೆ? ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ತಂದಿಲ್ಲ. ಶಾಸಕರಿಗೆ ಟೋಟಲಿ ಎಷ್ಟು ಕಾಮಗಾರಿಗಳು ಈ ಥರ ಅವ್ಯವಹಾರ ಆಗಿರ್ಬೋದು ಸರ್? ಕಾಮಗಾರಿ ಒಳಗೆ ವೆಟರ್ನರಿ 1, ಅಂಗನವಾಡಿ 1, ದನಿನ ಕೊಟ್ಟಿಗೆ. ಆಮೇಲೆ ಕೆಲವರು ದನಿನ ಕೊಟ್ಟಿಗೆಗೆ ಫೋಟೋ ಇಲ್ಲ ಅಂತ ಹೇಳ್ತಾರೆ. ಒಂದು 30-35 ದನಿನ ಕೊಟ್ಟಿಗೆ ಬಿಲ್ ಆಗಿಲ್ಲ, ಫೋಟೋ ಇಲ್ಲ ಅಂತ ಹೇಳ್ತಾರೆ. ಕಾಮಗಾರಿ ಆಗದೇ ಇರೋಂಥವನ್ನ ರೆಕಾರ್ಡ್ ಮೂಲಕ ಕೊಟ್ಟಿದ್ದೀನಿ EO ಸಾಹೇಬ್ರಿಗೆ. ಕಾಮಗಾರಿ ಆಗದೇ ಇರೋಂಥವ್ರಿಗೆ ಪಾರ್ಟಿ ಸ್ವತ್ತೋದ್ರಿಗೆ ನೀವು ದುಡ್ಡು ಹಾಕ್ತೀರಿ ಅಂದರೆ ಕೆಲಸ ಮಾಡಿರೋರಿಗೆ ನಿಜಾನ್ ಫಲಾನುಭವಿಗೆ ಯಾಕೆ ಹಾಕಲ್ಲ ನೀವು? ಹೇಳಿ ಸರ್, ಇದು ನಿರ್ಲಕ್ಷ್ಯನ ಇಲ್ವಾ? ಮೇಲಧಿಕಾರಿಗಳಿಗೆ ಕ್ರಮಕ್ಕೆ ತಂದ್ರೆ ZPಗೆ ಈ ಕೆಲಸದ ಯಾವುದು ಅಂಗನವಾಡಿದು ವೆಟರ್ನರಿದ ZP ಗಮನಕ್ಕೆ ತಂದಿಲ್ಲ. ಇಲ್ಲಿ ನಮ್ಮ ತಾಲೂಕು AWLಗೆ ಗಮನಕ್ಕೆ ತಂದಿದ್ದೀನಿ. ಅಲ್ಲಿಗೆ ಅರುಣ್ ಕುಮಾರದ ನಾನು ZPಗೆ ಕೊಟ್ಟು CO ಹತ್ರನೂ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಅಲ್ಲಿಂದ ತನಿಖೆಗೆ ಹಾಕವ್ರೆ. ತನಿಖೆ ಹಾಕಿದ್ರೂ
1.5 ವರ್ಷ ಆದ್ರೂ ಇನ್ನೂ ತನಿಖೆ ಮಾಡಿಲ್ಲ, ಅದ್ರ ಮಾಹಿತಿ ಕೊಡ್ತಾ ಇಲ್ಲ ನಮಗೆ. ಮುಂದಿನ ಕ್ರಮ ಏನಿದೆ? ಮುಂದಿನ ಕ್ರಮ ಇದಕ್ಕೆ ಸರಿಪಡಿಸ್ಲಿಲ್ಲ ಅಂದರೆ, ಅಧಿಕಾರಿಗಳು ಸರಿ ಆಗಲಿಲ್ಲ ಅಂದರೆ, ಇದನ್ನು ಹೋಗಿ ಪಂಚಾಯತಿಲಿ ಹೋಗಿ ಸರಿಪಡಿಸ್ಲಿಲ್ಲ ಅಂದರೆ ಜೆಡ್.ಪಿ ಒಳಗೆ ಉಗ್ರ ಹೋರಾಟ ಮಾಡಿಸ್ತೀವಿ. ಶಾಸಕ ಗಮನಕ್ಕೆ ಒಂದ್ಸಲ ತನ್ನಿ. ಶಾಸಕ ಗಮನಕ್ಕೆ ನಾವು ತಂದಿಲ್ಲ ಸರ್. ತನ್ನಿ ಒಂದ್ಸಲ, ಯಾಕಂದರೆ ತಾಲೂಕು ಗಣಿ ಇರೋದ್ರಿಂದ ಮಾತು ತರೋದು ಸುತ್ತ ಒಳ್ಳೆದೇನೆ. ನಾನು ಒಬ್ಬರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರಿ, ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತಾರೆ ಏನು? ಕಾನೂನು ಹೋರಾಟ ಮಾಡ್ತೀನಿ, ಜೆಡ್.ಪಿಲಿ ಮಾಡ್ತೀನಿ. ಮಾಗಡಿ ತಾಲೂಕೆಲ್ಲ ಜೆಡ್.ಪಿಲೇ ಒಂದು ಈ ಫಲಾನುಭವಿಗಳನ್ನೆಲ್ಲ ಕರ್ಕೊಂಡೋಗಿ ಈ ಎಷ್ಟು ಜನಗೆ ದನಿನ ಕೊಟ್ಟಿಗೆ ದುಡ್ಡು ಬರದೆ ಕೋಟ ರೇಟ್ ಅಂತಾರೆ, ಅಲ್ಲಿ ಫಲಾನುಭವಿಗಳಿಗೆ ಕೆಲಸ ಮಾಡಿಬಿಡಿ ಅಂತಾರೆ. ಇವರು ಸರಿಯಾದ ರೀತಿಯಲ್ಲಿ ಫೋಟೋಗಳು ತೆಗಿಯಲ್ಲ. ಅದೇ ಪಂಚಾಯತಿ ಲೆವೆಲಲ್ಲಿ ಆ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ರಿಪೋರ್ಟ್ ಹಾಕಿದ್ರೆ ಕರೆಕ್ಟಾಗಿ ಅವ್ರು ಪೇಮೆಂಟ್ ಬರ್ತದೆ. ಆಮೇಲೆ ಇವ್ರು ಏನು ಮಾಡ್ತಾರೆ, ಹೋಗಿ ಮಾಡ್ಕೊಳ್ಳಿ ಏನು ಮಾಡ್ತಾರೆ ಫಲಾನುಭವಿಗೆ, ಆಮೇಲೆ ನೀವು ಮೊದಲೇ ಮಾಡಿಬಿಟ್ಟಿದ್ದೀರಿ ಅಂತ ತಬ್ಬು ಹೇಳ್ತಾರೆ. ಆ ತಬ್ಬು ಬಂದ ಕಡೆ ಬಟ್ ಇದು ದತ್ತಾಗಿರೋರ್ಗೆ ದುಡ್ಡು ಹಾಕಿರೋದು, ಈ ದತ್ತಾಗಿರೋರ್ಗೆ ಈ ದುಡ್ಡು ಹಾಕವ್ರೆ ಅಂದರೆ ಎಷ್ಟು ಜನಕ್ಕೆ ದುಡ್ಡು ಹಾಕಿ ಇವರು ಉದ್ಯೋಗ ಖಾತ್ರಿಯಲ್ಲಿ ಅವ್ಯವಹಾರ ಮಾಡ್ತಾ ಇಲ್ಲ ಅಂತ. ಒಟ್ಟಾರೆ ಅವ್ಯವಹಾರ ನೀವು ಹೇಳ್ತಾ ಇರೋದು ಸಿಗುಪ್ಪೆ ಗ್ರಾಮ ಪಂಚಾಯತಿ ಒಂದು ಅಥವಾ ಈ ಥರ ಎಲ್ಲ ತಾಲೂಕಿನಾದ್ಯಂತ ಇದೆ ಬೇರೆ ಇದೆಯಾ? ನನಗೆ ಗೊತ್ತಿದ್ದಂಗೆ ಮತ್ತಿಕೆರೆ ಸಿಗುಪ್ಪೆ, ನಾನು ತಾಲೂಕದಂತೆ ತಿಳ್ಕೊಂಡ್ರೆ ಮುಂದಿನ ದಿನದಲ್ಲಿ ನಿಮ್ಮನ್ನು ಕರೆಸಿ ಅದನ್ನು ವ್ಯಕ್ತಪಡಿಸ್ತೀನಿ. 2 ಪಂಚಾಯತಿಲಿ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ. 2 ಪಂಚಾಯತಿಲಿ ನನಗೆ ಗೊತ್ತಿದ್ದಂಗೆ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ. ಆಮೇಲೆ ಫಲಾನುಭವಿಗಳು ಕೆಲಸ ಮಾಡಿದ್ರೆ ಇವರು ಅಧಿಕಾರಿಗಳು ಸರಿಯಾಗಿ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, PDO ಆಗಿರ್ಬೋದು, ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲಿ ಅವರು ಸರಿಯಾಗಿ ರೀತಿಯಲ್ಲಿ ಇಂಜಿನಿಯರ್ಗಳು ಅಷ್ಟೇ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಅವರು ಫಲಾನುಭವಿಗೆ ದುಡ್ಡು ಬರ್ತದೆ. ಅವರಲ್ಲಿ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿರ್ತದೆ. ಅಪ್ರೂವಲ್ ಆದ ತಕ್ಷಣ ಇವ್ರು ಏನು ಮಾಡ್ತಾರೆ, ಕೆಲಸ ಮಾಡೋಕೆ ಏನು ಬಿಡ್ತಾರೆ, ಹೋಗಿ ಅದು GPS ಮಾಡಲ್ಲ, ಫೋಟೋ ತೆಗಿಯಲ್ಲ, ಕೆಲಸ ಮಾಡೋಕೆ ಅಂತಾರೆ. ಆಮೇಲೆ ನಮ್ಮ ಹೇಳ್ದೆ ಕೇಳಿದೆ ನೀವು ಕೆಲಸ ಮಾಡಿದ್ರೆ ಬರಲ್ಲ ಅಂತಾರೆ. ದುಡ್ಡು ಕೊಟ್ಟವ್ರಿಗೆ ಆಟೋಮೆಟಿಕ್ಕಾಗಿ ಕೆಲಸಗಳಾಯ್ತಾయి. ಈ ಪಂಚಾಯತಿ ಅರುಣಕುಮಾರ್ ಬಗ್ಗೆಯಲ್ಲಿ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಅವರು ಟಿಕ್ಟಾಕ್ ವಾರ್ನ್ ಮಾಡೋರು EO ಸಾಹೇಬರಿಗೆ. ಆದರೆ EO ಸಾಹೇಬರು ಅದು ಯಾಕೆ ವಿಳಂಬ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಈ ಕಾಮಗಾರಿಗಳ ಬಗ್ಗೆ ನಾನು ಅವ್ರಿಗೆ ಹೇಳಿಲ್ಲ ಸಾಹೇಬ್ರಿಗೆ. ಇದನ್ನು ಅರುಣಕುಮಾರ್ ಬಗ್ಗೆ ಹೇಳಿದಾಗ EO ಸಾಹೇಬ್ರಿಗೂ ಈ ಥರ ಎಲ್ಲ ಬೋಗಸ್ ಮಾಡ್ತಾ ಇದ್ದಾಗ ನೀವೇನ್ರಿ ಮಾಡ್ತಾಯಿದ್ರಿ, ಒಬ್ಬ ರೆಗ್ಯುಲೇಷನ್ ಬುಕ್ಕ ತಿದ್ದಿತಾನೆ ಅಂದರೆ ಏನರ ಬಗ್ಗೆ ಯಾವ ವಿಚಾರದ ಬಗ್ಗೆ ಅಂದರೆ ಬೇರೆಯವ್ರ ಜಮೀನನ್ನ ಖಾತೆ ಮಾಡಿಬಿಟ್ಟಿರ್ತಾನೆ ಒಬ್ಬ ಬಿಲ್ ಕಲೆಕ್ಟ್ರು. ಅದನ್ನು ರೆಗ್ಯುಲೇಷನ್ ಬುಕ್ ತಗೊಂಡು ಪಂಚಾಯತಿಲಿ ಖಾತೆಯ ವಜಾ ಮಾಡಲಿಕ್ಕೆ ಮೆಂಬರ್ಗಳು ಅನುಮೋದನೆ ಕೊಟ್ಟವ್ರೆ ಅಂತ ಗೊತ್ತಿಲ್ದಂಗೆ ಬರೆದಿರ್ತಾನೆ. ಏನು ರೈಟಿಂಗ್ ಎಲ್ಲಿ ಕೊಟ್ಟಿದ್ದೀರಾ ನೀವು ಅಧಿಕಾರಿಗಳಿಗೆ? ರೈಟಿಂಗಲ್ಲಿ ಕೊಟ್ಟಿದ್ದೀನಿ. ಗೊತ್ತಿಲ್ದಂಗೆ ಬರೆದಿರ್ತಾನೆ. ಆ ಗೊತ್ತಿಲ್ದಂಗೆ ಬರೆದಾಗ PDO ಎನ್ಕ್ವೈರಿ ಮಾಡಿದಾಗ ನಾನೇ ಮಾಡಿದ್ದು ಅಂತ ತೆಪ್ಪೊಪ್ಪಿಗೆ ಒಂದು ಪೇಪರ್ ಕೊಟ್ಟವನೇ. ಅದನ್ನು ಸೇರಿಸಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. 1.5 ವರ್ಷ ಆಗಿದೆ, ಇನ್ನೂ ಕ್ರಮ ತಗೊಂಡಿಲ್ಲ. ಸಿಗೆಕುಪ್ಪೆ ಪಂಚಾಯತಿ ಫುಲ್ಲು ದುರುಪಯೋಗ. ತನಿಖೆ ಮಾಡಲಿ, ಯಾರು ಬರಲಿ, ನಾನು ಎಲ್ಲ ಕಾಮಗಾರಿಗೂ ತನಿಖೆಗೆ ನಾನು ಸಿದ್ಧ ಇರ್ತೀನಿ. AWR ಬಂದು 100% ನಾನು ಕೆಲಸ ಮಾಡ್ಸೋಕ್ಕಲ್ಲ ಅಂತಾರೆ. 100% ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ಡ್ಯೂಟಿಲಿರಬೇಕು? ಎಲ್ಲರ ಒಂದು ಕೆಲಸ ಮಾಡ್ಬೋದಲ್ಲ ಸರ್? ಆ ಥರ ಇದ್ರೆ ರೈಟಿಂಗಲ್ಲಿ ಕೊಡಿ ಅಂತಲೇ ಕೇಳ್ತಾ ಇದ್ದೀನಿ, ಅದನ್ನು ಕೊಡ್ತಾ ಇಲ್ಲ. ಇದಕ್ಕೆ ನಾವೇನು ಹೇಳಬೇಕು? ಇದು ಶರಣ್ ಅಂದ್ಬಿಟ್ಟು ಇಲ್ಲಿ ಪಂಚಾಯತ್ ರಾಜ್ AW. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.